ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದುಷ್ಟ ಜನ ಸಂಘಗಳ ಬಿಡೋ ಹಾಗೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದುಷ್ಟ ಜನ ಸಂಘಗಳ ಬಿಡೋ ಹಾಗೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಕೆಟ್ಟ ಮಾತು ಕೇಳೆ ಕಿವಿ ಕೊಡದಾಂಗೆ, ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದಾಂಗೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನ್ನೆತ್ತಿ ಕೊಡೋ ಹಾಗೆ ಕೃಷ್ಣ, ನಿನ್ನ ಪೂಜೆಗಳ ಮಾಡೋ ಹಾಗೆ. ಭ್ರಷ್ಟನಾಗಿ ನಾಲ್ವರೊಳಗೆ ತಿರುಗದಾಂಗೆ, ರಂಗ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಪುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು, ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು. ಪಟ್ಟವಾಳಿ ಬೇಡಲಿಲ್ಲ ನಾನು, ಗುಟ್ಟು ಅಭಿಮಾನಗಳ ಕಾಯೋ ನೀನು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ನಟ್ಟ ನೀರೊಳಗೆ ಈಸಲಾರೆ ನಾನು, ಕಟ್ಟೆ ಸೇರಿಸಬೇಕಯ್ಯ ನೀನು. ಕಟ್ಟೆ ಕಾಣದೆ ಅಲ್ಲಾಡುವೆನು ನಾನು, ಕೈಯ ಬಿಟ್ಟು ನೋಡುವರೆ ಪುರಂದರ ವಿಠಲ ನೀನು. ಕೈಯ ಬಿಟ್ಟು ನೋಡುವರೆ ಪುರಂದರ ವಿಠಲ ನೀನು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ. ದೃಷ್ಟಿ ನಿನ್ನ ಪಾದದಲ್ಲಿ, ದೃಷ್ಟಿ ನಿನ್ನ ಪಾದದಲ್ಲಿ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಧನ್ಯವಾದಗಳು. ಇವತ್ತು ಅಧಿಕ ಮಾಸದ ದೇವರ ನಾಮದ ಚಿಂತನೆಯಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಇಲ್ಲಿ ಪುರಂದರದಾಸರು ಕೃಷ್ಣನ್ನ ಬೇಡ್ಕೋತಾ ಇದ್ದಾರೆ. ನಾವೆಲ್ಲ ಏನು ಬೇಡ್ಕೋಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಯಾವಾಗಲೂ ದೃಷ್ಟಿ ಅಂದರೆ ಒಂದು ನಮ್ಮ ಕಣ್ಣಿಂದ ನೋಡೋದು, ಎರಡನೇದೇನೆಂದರೆ ದೃಷ್ಟಿಸಿ ನೋಡು ಅಂದರೆ ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋದಕ್ಕೂ ದೃಷ್ಟಿ ಅಂತಾರೆ. ಇಲ್ಲಿ ಅವರು ಆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ನನ್ನ ಮನಸ್ಸು, ನನ್ನ ಒಳಗಣ್ಣಿನ ದೃಷ್ಟಿ ಯಾವಾಗಲೂ ನಿನ್ನ ಪಾದದಲ್ಲಿ ನಿಂತಿರಲಿ, ಆ ಥರ ಮಾಡು. ನಿನ್ನ ಪಾದಕ್ಕೆ ಸೇರಿಬಿಡಲಿ, ಅದು ನೆಡೋ ಹಾಗೆ. ನಾವು ನೆಡೋದು ಅಂದ್ರೇನು, ಮಣ್ಣನ್ನು ತೆಗೆದು ಅದರೊಳಗೆ ಬೀಜ ಇಟ್ಟು ಮುಚ್ಚಿಬಿಡ್ತೀವಿ. ಗಿಡ ನೆಡುವಾಗ ಭದ್ರವಾಗಿ ಅಲ್ಲಾಡದೇ ಇರೋ ಹಂಗೆ ನೆಡ್ತೀವಲ್ಲ ಗಿಡನ ಮಣ್ಣೊಳಗೆ, ಹಾಗೆ ಭಗವಂತನ ಪಾದದೊಳಗೆ ನಮ್ಮ ದೃಷ್ಟಿ ಅಂದರೆ ನಮ್ಮ ಮನಸ್ಸಿನ ಒಳಗಣ್ಣಿನ ದೃಷ್ಟಿ ಯಾವಾಗಲೂ ಭಗವಂತನ ಪಾದದೊಳಗೆ ನಾವು ನೆಟ್ಬಿಡಬೇಕು ಅಂತ ಹೇಳ್ತಿದ್ದಾರೆ. ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ, ದೃಷ್ಟಿನ ಭಗವಂತನ ಕಡೆ ಇಟ್ಬಿಟ್ಟು ಕೆಟ್ಟ ಜನರ ಸಂಘನೆಲ್ಲ ಬಿಡಬೇಕು ನಾವು. ದುಷ್ಟ ಜನರು ಅಂತಂದರೆ ಇಲ್ಲಿ ಒಂದು ಕೆಟ್ಟ ಜನರು ನಮ್ಮ ಸುತ್ತಮುತ್ತ ಇರೋರು ಅಂತ ಒಂದಾದರೆ, ಇನ್ನೊಂದು ನಮ್ಮ ಒಳಗೆ ಇರುವಂತಹ ದುಷ್ಟರು. ಯಾರವರು? ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ. ಇವಕ್ಕಿಂತ ದೊಡ್ಡ ದುಷ್ಟರು ಇನ್ಯಾರೂ ಇಲ್ಲ.
ನಮ್ಮ ಒಳಗೆ ಇದ್ದಾರೆ, ನಮ್ಮ ಒಳಗಿರುವಂತಹ ವೈರಿಗಳಿವರು. ಅವರನ್ನು, ಆ ಸಂಘಗಳನ್ನು ನಾವು ಬಿಡಬೇಕು ಅಂತ ಕೇಳ್ತಿದ್ದಾರೆ ಭಗವಂತ. ಹೀಗೆ ಮಾಡು ನೀನು ಅಂತ ಕೇಳ್ಕೊತಾ ಇದ್ದಾರೆ. ಕೆಟ್ಟ ಮಾತು ಕೇಳಿ ಕಿವಿ ಕೊಡದ ಹಾಗೆ. ಏನಾಗುತ್ತೆ, ಏನೇನೋ ಮಾತಾಡ್ತಿರ್ತಾರೆ, ಅಸಂಬದ್ಧದ ಮಾತಾಡ್ತಿರ್ತಾರೆ, ತಪ್ಪು ತಿಳುವಳಿಕೆಗಳನ್ನು ನಮ್ಮ ಒಳಗೆ ಬಿತ್ತಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ನಮಗೆ ಒಳ್ಳೆಯ ತಿಳುವಳಿಕೆ ಇರುತ್ತೆ, ಆದರೆ ಏನಾಗುತ್ತೆ, 4 ಜನ ಒಂದೊಂಥರ ಬೇರೆ ಬೇರೆ ವಿಚಾರಗಳನ್ನು ಹೇಳಿದಾಗ ನಮ್ಮ ಶ್ರದ್ಧೆ, ಭಕ್ತಿ, ನಂಬಿಕೆಗಳೇ ಅಲ್ಲಾಡೋ ಹಾಗೆ ಮಾಡುವಂತಹ ಜನರು ಬೇಕಾದಷ್ಟು ಜನ ಇದ್ದಾರೆ ಈ ಲೋಕದಲ್ಲಿ. ಆದರೆ ಅವರ ಮಾತುಗಳು ನನ್ನ ಕಿವಿ ಮೇಲೆ ಬಂದಾಗ ಏನಾಗುತ್ತೆ, ಕಿವಿ ಕೊಡೋದು ಅಂದ್ರೇನು, ನಮ್ಮ ಕಿವಿ ಒಳಗೆ ಬಿದ್ದಿದ್ದೆಲ್ಲ ನಮ್ಮ ಮನಸ್ಸಿಗೆ ಹೋಗಬೇಕು ಅಂತ ಏನಿಲ್ಲ. ನಾವು ನಮ್ಮ ಕಿವಿ ಮುಚ್ಕೊಂಡ್ಬಿಡ್ಬೋದು, ಅಥವಾ ಕೇಳಿದ್ದ ಹಾಗೆ ಈ ಕಡೆ ಕಿವಿಯಿಂದ ಬಿಟ್ಬಿಡ್ಬೋದು. ಅದು ಕಿವಿ ಕೊಡದೇ ಇರೋದು. ಕಿವಿ ಕೊಡೋದು ಅಂದರೆ ಶ್ರವಣ ಭಕ್ತಿ, ಅಂದರೆ ಗಮನವಿಟ್ಟು ಸಂಪೂರ್ಣವಾಗಿ ಕೇಳಿ ಆ ಕೇಳಿದ್ದನ್ನು ನಮ್ಮ ಮನಸ್ಸಿನೊಳಗೆ ತಂದ್ಕೊಳ್ಳೋದಿದೆಯಲ್ಲ, ಅದು ಬೇರೆ. ಇಲ್ಲಿ ಕಿವಿ ಕೊಡದೇ ಇರೋದು ಅಂದರೆ ಅದಕ್ಕೆ ನಾವು ಬೆಲೆ ಕೊಡದೇ ಇರೋದು ಅಂತ ಬರುತ್ತೆ. ಆ ಕೆಟ್ಟ ಮಾತುಗಳಿಗೆ ಬೆಲೆ ಕೊಡದೆ ಮನ ಕಟ್ಟಿ ಸಯ್ಯ ನಿನ್ನ ಪಾದ ಬಿಡದಂಗೆ. ಅವಾಗೇನಾಗತ್ತೆ ಅಂದರೆ, ನಾವು ಒಂದೇ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅದು ಇದು ಮಾತುಗಳು ನಮ್ಮ ಕಿವಿ ಮೇಲೆ ಬಿದ್ದರೆ ಏನಾಗುತ್ತೆ, ಅದು ನಮ್ಮ ಕಾನ್ಸಂಟ್ರೇಷನ್ ಹಾಳಾಗಿಬಿಡುತ್ತೆ. ನಾವು ಮನಸ್ಸು ಪೂರ್ತಿ ಭಗವಂತಲ್ಲಿ ನಿಲ್ಸೋಕ್ಕಾಗಲ್ಲ, ಅದು ಈ ಕಡೆ ಹೊರಗೆ ಬಂದುಬಿಡುತ್ತೆ. ಮತ್ತು ಅವ್ರು ಹಂಗಂದ್ರೆ ನಾನು ಹೆಂಗೆ ಉತ್ತರ ಕೊಡಬೇಕು, ಅವ್ರಿಗೆ ಏನಂತ ಉತ್ತರ ಕೊಡೋಣ, ನಾವು ಅವ್ರಿಗೆ ಸರಿಗೆ ಮಾಡಬೇಕು, ಈ ಥರ ಎಲ್ಲ ಯೋಚನೆಗಳು ತಲೆ ಒಳಗೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಕಿವಿನೇ ಕೊಡಬಾರ್ದು, ಅದನ್ನು ಕೇಳಿಸ್ಕೊಳ್ಳೇಬಾರ್ದು. ಕೇಳಿಸ್ಕೊಳ್ಳೋದಂಗೆ ಕಟ್ಟಿ ಸಯ್ಯ ನಿನ್ನ ಪಾದ ಬಿಡದಂಗೆ. ನನ್ನ ಮನಸ್ಸನ್ನು ಕಟ್ಟಿಬಿಡು, ನಿನ್ನ ಜೊತೆ ನಿನ್ನ ಪಾದದಲ್ಲಿ ನನ್ನ ಮನಸ್ಸನ್ನು ಬಿಗಿಯಾಗಿ ಕಟ್ಟಿಬಿಡು. ಅವಾಗ ಏನಾಗುತ್ತೆ, ನಾನು ನಿನ್ನ ಪಾದ ಬಿಟ್ಟು ಬೇರೆ ಚಿಂತನೆ ಮಾಡಲೇಬಾರ್ದು. ಈ ರೀತಿ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದಾರೆ. ದಿಟ್ಟನಾಗಿ ಕೈಯನ್ನೆತ್ತಿ ಕೊಡೋ ಹಾಗೆ. ನಮ್ಮ ಸಾಧನೆಯ ಮಾರ್ಗದಲ್ಲಿ ಮೊದಲನೇದಿಲ್ಲಿ ಹೇಳಿದ್ದಿದ್ದು ಧ್ಯಾನ, ಪಾದ ಧ್ಯಾನ. ಇಲ್ಲಿ ಎರಡನೇದು ಹೇಳ್ತಾ ಇದ್ದಾರೆ ದಾನ ಕೊಡಬೇಕು. ಸತ್ಪಾತ್ರರಿಗೆ ದಾನ ಕೊಡಬೇಕು, ಕೈ ಎತ್ತಿ ಕೊಡಬೇಕು. ನಂದಲ್ಲಪ್ಪ, ಇದೆಲ್ಲ ಭಗವಂತ ಕೊಟ್ಟಿರೋದು, ಅವನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರೇ ಹೇಳಿದ್ದಾರೆ. ಅದರಿಂದ ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮನಸ್ಸು ಎಷ್ಟು ಚಂಚಲ ಅಂದರೆ, ಎಡಗೈಯಿಂದ ಬಲಗೈಗೆ ಬರೋ ಅಷ್ಟೊತ್ತಿಗೆ ಕೊಡೋದು ಬೇಡ, ನಾವೇ ಇಟ್ಕೊಳ್ಳೋಣ, ನಮಗೆ ಬೇಕು ಅಂತ ಅನ್ಸೋಂಥ ಮನಸ್ಸು ನಮ್ಮದು. ಅದರಿಂದ ಗಟ್ಟಿ ಮನಸ್ಸು ಮಾಡಿ ನಾವು ದಾನವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಮ್ಮ ಸಾಧನೆ ಮಾರ್ಗಕ್ಕೆ ಬೇಕಾಗಿರುವಂತಹ ಗುಣಗಳು. ಶ್ರೀಕೃಷ್ಣ ನಿನ್ನ ಪೂಜೆಗಳ ಮಾಡೋ ಹಾಗೆ. ಅಂದರೆ ಈ ಕೈ ಕೊಟ್ಟಿರೋದು ಯಾತಕ್ಕೆ ಪರಮಾತ್ಮ, ಒಂದು ದಾನ ಮಾಡೋದಕ್ಕೆ, ಇನ್ನೊಂದೇನು ಅರ್ಚನಾ ಭಕ್ತಿ ಅಂತಂದರೆ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡ್ಬೋದು, ದೇವಿಗೆ ಕುಂಕುಮ ಅರ್ಚನೆ ಮಾಡ್ಬೋದು. ಒಟ್ಟು ನಮ್ಮ ಕೈಯಿಂದ ಭಗವಂತನಿಗೆ ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಅವನ ಸೇವೆ ಮಾಡೋದಕ್ಕೆ ನಮ್ಮ ಕೈಯನ್ನು ನಾವು ಬಳಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಭ್ರಷ್ಟನಾಗಿ ನಾಲ್ವರೊಳಗೆ ತಿರಗದ ಹಾಗೆ. ಅದು ಬೇಕು ಇದು ಬೇಕು ಅಂತಂದರೆ ಏನು ಮಾಡ್ತೀವಿ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಒಂದು ಗಾದೆ ಇದೆ. ಯಾರಂದರೆ ಅವ್ರ ಹತ್ರ ಹೋಗೋದು, ಅವರನ್ನು ಬೇಡ್ಕೊಳ್ಳೋದು, ಬೇಡಿ ನಮಗೇನು ಬೇಕೋ ಅದನ್ನು ತಗೊಳ್ಳೋದು, ಸಾಧಿಸ್ಕೊಳ್ಳೋದು. ಇದಕ್ಕೆಲ್ಲ ಏನು ಮಾಡ್ತೀವಿ, ನಾವು ಭ್ರಷ್ಟರಾಗ್ತೀವಿ. ದುಡ್ಡೇ ಕೊಡಬೇಕು ಅಂತಲ್ಲ, ನಮ್ಮ ಸ್ವಾಭಿಮಾನ ಬಿಟ್ಬಿಡ್ಬೋದು. ನಾವು ಏನೋ ಒಂದು ಮಾಡಿರ್ತೀವಿ ನಾವು, ಹಾಗೆ ಅದೇ ಭ್ರಷ್ಟತನ. ಇನ್ನೊಂದೇನು, ನಮ್ಮ ನೇಮ ಭ್ರಷ್ಟರಾಗಿ. ಅಂದರೆ ಬೆಳಗಾಗೆದ್ದು ಏನು ಮಾಡಬೇಕು, ಬೆಳಗಾಗೆದ್ದು ನಮ್ಮ ಅನುಷ್ಠಾನಗಳನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಹೋಗೋದು, ಅದು ಕೂಡ ನಮ್ಮ ನೇಮವನ್ನು ನಾವು ಬಿಟ್ಬಿಡೋದು. ಭ್ರಷ್ಟ ಅಂದರೆ ಒಂದೇನಂದರೆ ಇದು ಭ್ರಷ್ಟ ಅಂತಂದರೆ ಒಂದು ದುಡ್ಡು ಇಸ್ಕೊಂಡು ಕೆಲಸ ಮಾಡಿಕೊಡೋದು ಅಂತ, ಲಂಚ ತೊಗೊಳ್ಳೋದು ಅಂತ ಒಂದಾದರೆ, ಇನ್ನೊಂದೇನೆಂದರೆ ಭ್ರಷ್ಟ ಅಂದರೆ ನಾವು ಮಾಡಬೇಕಾಗಿರೋದನ್ನ ಬಿಟ್ಬಿಡೋದು. ಆ ಥರ ನಾವು ಮಾಡಬಾರ್ದು. ಆದ್ದರಿಂದ ಭ್ರಷ್ಟರಾಗಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ. ದುಷ್ಟ ಜನರಿಗೆ ನಾವು ದುಷ್ಟ ಜನರ ಕಾಲು ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ, ನಮ್ಮನ್ನ ಶಿಷ್ಟ ಜನರಿಗೆ ಸೇವೆ ಮಾಡೋ ಹಾಗೆ ನೋಡ್ಕೋ ಅಂತ ಇಲ್ಲಿ ಬೇಡ್ಕೊತಾ ಇದ್ದಾರೆ. ಅಂದರೆ ನಾವು ಯಾವಾಗಲೂ ಏನು ಮಾಡಬೇಕು, ಶಿಷ್ಟ ಜನರ ಜೊತೆನೇ ಇರಬೇಕು, ಸಜ್ಜನರ ಸಂಘದಲ್ಲಿರಬೇಕು, ಸಜ್ಜನರ ಸೇವೆಯನ್ನು ಮಾಡಬೇಕು. ಆದರೆ ದುರ್ಜನರಿಂದ ದೂರ ಇರಬೇಕು, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇರಬೇಕು. ಅವ್ರ ಹತ್ರ ಯಾವುದೇ ಸಹಾಯವನ್ನು ಕೂಡ ನಾವು ತಗೋಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ ಪುರಂದರದಾಸರು.
ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಯಾರಪ್ಪ? ನೀನು ನಮ್ಮ ಹುಟ್ಟಿಸಿದ ತಂದೆ ತಾಯಿ ಏನು ಆಸೆ ಪಡ್ತಾರೆ? ಮಕ್ಕಳು ಚೆನ್ನಾಗಿರಲಿ ಅಂತ ತಾನೇ ಆಸೆ ಪಡ್ತಾರೆ. ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು. ಹುಟ್ಟಿಸಿದ ಆತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ ತಾಳು ಮನವೇ ಅನ್ನೋದೇ ದಾಸವಾಣಿ. ಇಲ್ಲೇನು ಹೊಟ್ಟೆಗಾಗಿ ನಾವು ಯಾಕೆ ಕಷ್ಟಪಡಬೇಕು? ಅವ್ನು ಹುಟ್ಟಿಸಿದ ಮೇಲೆ ಅವ್ನು ನಮಗೇನೋ ಒಂದು ಆಹಾರ ಇಟ್ಟೇ ಇರ್ತಾನೆ. ಆ ಆಹಾರಕ್ಕೋಸ್ಕರ, ಈ ಹೊಟ್ಟೆಗೋಸ್ಕರ ಏನೇನೋ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡಿ, ಯಾರು ಬೇಡದೇ ಇರೋರ ಬೇಡಬಾರದಂಥವ್ರ ಹತ್ರ ಎಲ್ಲ ಹೋಗಿ ಬೇಡುವಂಥ ಕೆಲಸಗಳನ್ನು ನನ್ನಿಂದ ಮಾಡಿಸ್ಬೇಡಪ್ಪ. ಪಟ್ಟವಾಳಿ ಬೇಡಲಿಲ್ಲ ನಾನು ನಿನ್ನ ಹತ್ರ ಏನು ಬೇಡ್ತಾ ಇದ್ದೀನಿ? ನನಗೆ ಬಂಗಾರದ ಒಡವೆ ಬೇಕು, ನನಗೆ ಪೀತಾಂಬರ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನ? ಇಲ್ಲಪ್ಪ. ಗುಟ್ಟು ಅಭಿಮಾನಗಳ ಕಾಯೋ ನೀನು. ಒಂದಂದರೆ ಏನಂದರೆ, ನನ್ನ ಮರ್ಯಾದೆ ಹೋಗದೇ ಇರೋ ಹಾಗೆ, ನನ್ನ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳೋ ಹಾಗೆ ನನ್ನನ್ನು ಇಟ್ಟಿರಪ್ಪ. ನನ್ನೇನು ತುಂಬ ದೊಡ್ಡ ಸಾಹುಕಾರ ಮಾಡಬೇಡ ನೀನು. ನನ್ನ ಮಾನ ಮರ್ಯಾದೆ ನಾನು ಕಳ್ಕೊಳ್ದೇ ಇರೋ ಹಾಗೆ ಬದುಕೋ ಹಾಗೆ ನೀ ದಾರಿ ಮಾಡಿಕೊಡು ಅನ್ನೋದು ಒಂದಾದರೆ, ಇನ್ನೊಂದು ಗುಟ್ಟು ಅಭಿಮಾನ ಅಂತಂದರೆ ಏಕಾಂತ ಭಕ್ತಿ. ಅಂದರೆ ನಾವು ಏನು ಸಾಧನೆ ಮಾಡ್ಕೋತೀವಲ್ಲ, ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು. ಅದು ಗುಟ್ಟಾಗಿರಬೇಕು. ಅಂತರಂಗದ ಸಾಧನೆ ಯಾರಿಗೂ ಗೊತ್ತಾಗಲ್ಲ, ನಮಗೆ ಭಗವಂತನಿಗೆ ಇಬ್ಬರಿಗೆ ಗೊತ್ತಾಗೋ ಹಾಗಿರಬೇಕು. ಅಂಥ ಏಕಾಂತ ಭಕ್ತಿಯನ್ನು ನನಗೆ ಕೊಡು. ನಾನು ಇನ್ನೇನು ವಿಷಯ ಆಸೆ ಏನೂ ಕೇಳ್ತಾ ಇಲ್ಲಪ್ಪ. ಈ ಹೊರಗಡೆ ವಸ್ತು ಏನೂ ಬೇಡ ನನಗೆ. ನನ್ನ ಮನಸ್ಸು, ನನ್ನ ದೃಷ್ಟಿ, ಅಂತರ್ದೃಷ್ಟಿ ಬಹಿರ್ದೃಷ್ಟಿ ಎರಡೂ ಕೂಡ ನಿನ್ನ ಕಡೆನೇ ಕೇಂದ್ರೀಕೃತ ಆಗೋ ಹಾಗೆ ನೀನು ಮಾಡುವುದಕ್ಕೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಅಂತ ಕೇಳ್ತಾ ಇದ್ದಾರೆ. ನಟ್ಟ ನೀರೊಳಗೆ ಈಸಲಾರೆ ನಾನು. ಇಲ್ಲಿ ನಟ್ಟ ನೀರು ಅಂತಂದರೆ ಈ ಸಂಸಾರ, ಈ ಕರ್ಮಗಳನ್ನು ನೀರಿಗೆ ಹೋಲಿಸ್ತಾರೆ. ಅದರಿಂದ ಈ ಕರ್ಮಗಳೇನಾಗತ್ತೆ, ನಮಗೆ ಫಲಗಳನ್ನು ಕೊಡುತ್ತೆ. ಪುಣ್ಯ ಫಲ, ಪಾಪ ಫಲ. ಅದರಿಂದ ನಾವು ಈ ಸಂಸಾರ ಅನ್ನುವಂತಹ ದೊಡ್ಡ ಸಾಗರದೊಳಗೆ ಬೀಳ್ತೀವಿ. ಅರ್ಥ ಆಯ್ತಲ್ಲ? ಈ ಸಂಸಾರ ಅನ್ನೋ ಸಾಗರನ ಇಲ್ಲಿ ಏನು ಹೇಳ್ತಿದ್ದಾರೆ, ನಟ್ಟ ನೀರು. ಇಷ್ಟು ತುಂಬ ನೀರು ತುಂಬ್ಕೊಂಬಿಟ್ಟಿದಪ್ಪ, ಇದರಲ್ಲಿ ನನಗೆ ಈಜಕ್ಕೂ ಬರಲ್ಲ, ಇದರಲ್ಲಿ ನಾನು ಬದುಕೋಕ್ಕಾಗಲ್ಲ, ಈಸಲಾರೆ. ಕಟ್ಟೆ ಸೇರಿಸಬೇಕಯ್ಯ ನೀನು. ದಡ ಯಾವುದು ದಡ? ಈ ಸಂಸಾರಕ್ಕೆ ದಡ ಅಂದರೆ ಎಂಡ್, ಅಂದರೆ ಈ ಸಂಸಾರದಿಂದ ಬಿಡುಗಡೆ ಆಗಿ ಮೋಕ್ಷ ಆಗುತ್ತಲ್ಲ, ನಮಗೆ ಭಗವಂತನ ದರ್ಶನ ಆಗಿ ಭಗವಂತನ ಹತ್ರ ನಾವು ಸೇರ್ಕೋತೀವಲ್ಲ, ಅದೇನೇ ನಮಗೆ ಕಟ್ಟೆ ಅಂದರೆ ದಡ. ಈ ಸಂಸಾರ ಸಾಗರದ ದಡ ಮೋಕ್ಷ. ಆ ಕಟ್ಟೆ ಸೇರಿಸಬೇಕಯ್ಯ ನೀನು. ಕರ್ಕೊಂಬಂದು ನಿನ್ನ ಹತ್ರ ಸೇರಿಸ್ಕೊಂಬಿಡಪ್ಪ ಅಂತ ಕೇಳ್ತಿದ್ದಾರೆ. ಕಟ್ಟೆ ಕಾಣದೆ ಎಲ್ಲಾಡುವೆನು ನಾನು. ಹೋಗ್ತಾನೇ ಇದ್ದೀವಿ, ಸಮುದ್ರದ ಮಧ್ಯದಲ್ಲಿದ್ದೀವಿ ನಾವು. ನೀವು ಕಣ್ಣು ಮುಚ್ಕೊಂಡು ನೋಡ್ಕೊಳ್ಳಿ, ಎಲ್ಲ ಕಡೆ ಬರೀ ಸಮುದ್ರನೇ ಕಾಣಿಸ್ತಾ ಇದೆ, ಎಲ್ಲೂ ದಡ ಕಾಣಿಸ್ತಾನೇ ಇಲ್ಲ. ಅವಾಗ ಹೆಂಗಾಗತ್ತೆ ನಮ್ಮ ಪರಿಸ್ಥಿತಿ? ಆ ಥರ ಇದೆ. ಈ ಸಂಸಾರನೇ ಕಾಣಿಸ್ತಾ ಇದೆ. ಎಲ್ಲ ಕಡೆ ಹುಟ್ಟು ಸಾವು, ಮತ್ತೆ ನಾವು ಈ ಸಂಸಾರದಲ್ಲಿ ಸುತ್ತಾನೇ ಇದ್ದೀವಪ್ಪ. ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ, ಸುತ್ತಾ ಇದ್ದೀವಿ. ಅದರಿಂದ ನಮಗೆ ದಡ ಕಾಣಿಸ್ತಾನೇ ಇಲ್ಲ. ಅಲ್ಲಾಡ್ತಾ ಇದ್ದೀನಿ ನಾನು. ಅಂದರೆ ಈ ಸಂಸಾರ ಚಕ್ರದೊಳಗೆ ಒಂದೇ ಸಮ ತಿರುಗ್ತಾ ಇದ್ದೀನಿ. ಕೈಯ ಬಿಟ್ಟು ನೋಡುವರೆ ಪುರಂದರ ವಿಠಲ. ಈ ಥರ ನಾನು ತಿರುಗ್ತಾ ಇದ್ದರೆ ನೀನು ಕೈ ಕರ್ಕೊಂಡು ಹೋಗ್ಬೇಕು ಬಿಡೋ ನಿನ್ನ ಹತ್ರಕ್ಕೆ. ಅದ್ರ ಬಿಟ್ಟು ನನ್ನ ಕೈ ಬಿಟ್ಬಿಟ್ಟು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ನಾನು ಸುತ್ತಲಿ ಅಲ್ಲಾಡಿದ್ರೆ ಅಲ್ಲಾಡ್ತಾ ಇರಲಿ, ನಾನು ನಿಂತ್ಕೊಳ್ಳೋದೇ ಬೇಡ ಅನ್ನೋ ಥರ ನನ್ನ ಬಿಟ್ಬಿಟ್ಟಿದ್ಯಲ್ಲಪ್ಪ ನೀನು ಅಂತ ಇಲ್ಲಿ ಮತ್ತೆ ಸ್ನೇಹ, ಎಷ್ಟು ಸ್ನೇಹ ಇದೆ. ನಿಂದಾಸ್ತುತಿ ಥರ ಹೇಳಿದ್ದಾರೆ. ಈ ಥರ ಕೈ ಬಿಟ್ಟು ನೋಡ್ತಾರ ನೀನು, ದೇವರೇ ನನ್ನ ಕರ್ಕೋಬೇಕೋ ಬಿಡೋ ನಿನ್ನ ಹತ್ರ. ಆದ್ದರಿಂದ ನನ್ನ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಅಂದರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಏನು ಅಂತಂದರೆ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನೀನು ಮಾಡಿಸು ಅಂತ ಹೇಳ್ತಿದ್ದಾರೆ. ಯಾಕೆಂತಂದರೆ ಯಾವುದೋ ನಮ್ಮ ಕೈಯಲ್ಲಿಲ್ಲ, ನಾವು ಮಾಡೋಕ್ಕಾಗಲ್ಲ, ಅದು ನಮ್ಮ ಶಕ್ತಿ ಮೀರಿದ್ದು. ಮಾಡಿಸೋನು ಯಾರು? ಅವ್ನು ಭಗವಂತ. ಅವ್ನು ಬಂದು ನಮ್ಮ ಕೈಲಿ ಮಾಡಿಸಿದ್ರೆ ನಿಂತು ನಿಯಾಮಿಸಿ ನಡೆಸುವವನವನೇ.
ಆ ಥರ ಅವನು ಮಾಡಿದ್ರೆ ಮಾತ್ರ ನಮಗೆ ಮಾಡೋಕ್ಕಾಗತ್ತೆ. ಆದ್ದರಿಂದ ನನ್ನ ದೃಷ್ಟಿನ ನಿನ್ನ ಪಾದದಲ್ಲಿ ನಿಲ್ಲಿಸಪ್ಪ, ಅಲ್ಲಿ ಕಟ್ ಹಾಕ್ಬಿಡು ನನ್ನ ಮನಸ್ಸನ್ನು. ನಾನು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದ್ದೀನಿ, ಸಂಸಾರ ಸಾಗರದಲ್ಲಿ ತಿರುಗ್ತಾನೇ ಇದ್ದೀನಿ, ದಾರಿ ತಪ್ಪಿಸ್ಕೊಂಬಿಟ್ಟಿದ್ದೀನಿ ನಾನು. ನನ್ನನ್ನು ಕೈ ಬಿಟ್ಬೇಡಪ್ಪ ನೀನು ಕೈ ಬಿಟ್ಟರೆ ನನಗೆ ಗತಿ ಯಾರಪ್ಪ? ಯಾರೂ ಗತಿ ಇಲ್ಲ, ನೀನೇ ನನಗೆ ಗತಿ. ಆದ್ದರಿಂದ ನನ್ನ ದೃಷ್ಟಿ ನಿನ್ನ ಕಡೆಗೇ ಇಡಿಸಿ ನನ್ನನ್ನು ಸಂಸಾರ ಚಕ್ರದಿಂದ, ಈ ನಟ್ಟ ನೀರಿಂದ ದಡವನ್ನು ಸೇರಿಸು, ಮೋಕ್ಷ ಕೊಟ್ಟು ನಿನ್ನ ಹತ್ರ ನನ್ನ ಕರ್ಕೋ ಅಂತ ಕೇಳ್ಕೊತಾ ಇದ್ದಾರೆ. ಅಧಿಕ ಮಾಸದಲ್ಲಿ ನಾವು ಕೂಡ ಭಗವಂತನ ಇದೇ ಪ್ರಾರ್ಥನೆಯನ್ನು ಮಾಡೋಣ. 33 ಹಾಡು ಹೇಳ್ತಾ ಇರ್ತೀವಿ, ದಿನ ಒಬ್ಬರೊಬ್ಬರು ಮನೆ ಭಜನೆಗೆ ಹೋಗ್ತಿರ್ತೀವಿ. ಯಾವ ಸೀರೆ ಉಟ್ಕೊಂಡು ಹೋಗ್ಬೇಕು, ಯಾವ ಹಾಡು ಹಾಡಬೇಕು ಅನ್ನೋದ್ರ ಕಡೆನೇ ಮನಸ್ಸಿರುತ್ತೆ ಅಷ್ಟೇ ಹೊರತು ಆ ಭಗವಂತನ ಕಡೆ ನಿಜವಾಗ್ಲೂ ನಮ್ಮ ಮನಸ್ಸು ಹೋಗ್ತಾ ಇದೆಯಾ? ನಾವು ಹಾಡು ಹೇಳುವಾಗ ಆ ಹಾಡೊಳಗೆ ಬರುವಂತಹ ಅವನ ರೂಪ ಗುಣ ಅದರ ಚಿಂತನೆ ನಾವು ಮಾಡ್ತಾ ಇದ್ದೀವ? ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವ ಅಂತ ನಾವು ನಮ್ಮನ್ನೇ ನಾವು ಅವಲೋಕಿಸಬೇಕಾಗತ್ತೆ. ಆ ಥರ ನಾವು ಮಾಡ್ತಾ ಇಲ್ಲ ಅಂದರೆ ಮಾಡಬೇಕು ಅನ್ನೋದನ್ನು ನಮಗೆ ದಾಸರ ಪದಗಳು ನಮ್ಮೊಳಗೆ ಆ ಬುದ್ಧಿಯನ್ನು ಮೂಡಿಸಲಿ ಅಂತ ನಾನು ಬೇಡ್ಕೋತಾ ಭಗವಂತನಲ್ಲಿ ಅನನ್ಯವಾದಂಥ ಭಕ್ತಿ ಒಂದೇ ಸಾಕು ಅಂತ ಕೇಳ್ಕೊತಾ, ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಮನ್